ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಬಂದು ಏನು ಮಕ್ಕಳಿಗೆ ಸರಿ ಪೌಡರ್ ಜೊತೆ ಏನು ನಾವು ಮಿಕ್ಸ್ ಮಾಡ್ತೀವಿ ಪೌಡರ್ನ, ಸೊ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನಾನು ಹೇಗೆ ಮಾಡ್ತೀನಿ, ಸೊ ನನ್ನ ಮಗು ಅದು ತಿನ್ನುತ್ತೋ ಇಲ್ಲೋ ಅಂತ ಹೇಳ್ಕೊಡ್ತೀನಿ. ಈಗ ನಾನು ಮಾಡ್ತಿರೋದು ಹೆಲ್ತ್ಗಂತೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಇದೊಂದ್ಸರಿ ಟ್ರೈ ಮಾಡಿ. ಸೊ ಹಳೇದು ಒಂದೇನು ವಾಟರ್ ಮಿಲನ್ ಸೀಡ್ಸ್ ಆಗಿರೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಒಂದು ಪೌಡರ್ನ ಮಾಡಿ ಸರಿ ಪೌಡರ್ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ಅದು ಕೂಡ ತುಂಬ ಅಂದರೆ ತುಂಬಾ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಸೊ ಹಾಗೆ ಈ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೋಡ್ತಿರ್ಬೋದು, ಒಂದು ಅರ್ಧ ಕಪ್ ಆಗೋಷ್ಟು ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ, ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಹೆಸರು ಬೇಳೆನೂ ಕೂಡ ತೊಗೊಂಡು ಮತ್ತು ಗ್ರೌಂಡ್ನಟ್ ಕೂಡ ತೊಗೊಂಡಿದ್ದೀನಿ, ಕಡಲೆ ಬೀಜನೂ ಅರ್ಧ ಕಪ್ ತೊಗೊಂಡಿದ್ದೀನಿ. ಸೊ ಹಾಗೆ ಬಾದಾಮಿ ಕೂಡ ಒಂದು ಹಾಫ್ ಕಪ್ ತೊಗೊಂಡು, ಆಮೇಲೆ ಪಿಸ್ತಾನೂ ಕೂಡ ನಾನು ಸಿಪ್ಪೆ ಬಿಡಿಸ್ಕೊಂಡು ಅದನ್ನು ಕೂಡ ತೊಗೊಂಡು ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡು ನೋಡ್ತಿರ್ಬೋದು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಸೊ ಹಾಗೆ ಮೇಯ್ನಾಗಿ ಮಕ್ಕಳಿಗೆ ಡೈಜೆಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಆ ಡೈಜೆಷನ್ಗೆ ನಾನಿಲ್ಲಿ ಮೆಣಸನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೋಡಿ ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ಬಿಸಿ ಇರುತ್ತಲ್ವ, ಸೊ ಅದನ್ನು ಸ್ವಲ್ಪ ಹಾರೋದಕ್ಕೆ ಬಿಡಿ. ನೋಡ್ತಿರ್ಬೋದು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ, ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ನೋಡಿ ಈ ಥರ ಎಲ್ಲನೂ ತೊಗೊಂಡು ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿನೇ ಮಿಕ್ಸಿಗೆ ಹಾಕೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಹಾರಲಿ ಅಂತ ಸೈಡಲ್ಲಿ ಇಟ್ಕೊಳ್ಳಿ. ಸೊ ಆರಿದಾದ್ಮೇಲೆ ಮಿಕ್ಸಿಗೆ ಹಾಕೋಣ, ಓಕೆನಾ. ನೋಡ್ತಿರ್ಬೋದು ನೀವು ಏನು ಕಡಲೆ ಬೀಜಕ್ಕೆ ಸಿಪ್ಪೆ ಬಿಡಿಸಲ್ವಾ ಅಂತ ಹೇಳಿದ್ರೆ, ಇಲ್ಲ ಸಿಪ್ಪೆ ಏನು ಬಿಡಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗೇನೂ ಹಾಕ್ಬೋದು, ಸಿಪ್ಪೆ ಬಿಡಿಸಿನೂ ಹಾಕ್ಕೊಬೋದು. ಸೊ ನಾನಿಲ್ಲಿ ಸಿಪ್ಪೆ ಬಿಡಿಸ್ತಿರೇ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಸೊ ಈ ಥರ ಎಲ್ಲ ಇದು ಹಾರಿದೆ, ತುಂಬ ಬಿಸಿ ಇತ್ತಲ್ವ, ಸೊ ಹಾರಿದಾದ್ಮೇಲೆ ನಾನು ಇದನ್ನೆಲ್ಲನೂ ಒಂದು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಯಾವ್ಯಾವ ಥರ ಏನೇನು ಅಂದರೆ ನಿಮ್ಮ ಮಗು ನೀವು ಸರಿ ಪೌಡರ್ನ ಎಷ್ಟು ತೊಗೊಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನೀವು ಈ ಪೌಡರ್ನ ಮಾಡ್ಕೊಳ್ಳಿ. ಅಕಸ್ಮಾತ್ ಜಾಸ್ತಿ ತೊಗೊಳಂಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಮೀಡಿಯಮಾಗಿ ತೊಗೊಳಂಗಿದ್ರೆ ನಾನು ಎಷ್ಟು ಮಾಡಿದ್ದೀನೋ ಸೊ ಅಷ್ಟು ಒಂದು ಕಪ್ಪಲ್ಲಿ ಒಂದು ಸುಮಾರಾಗಿರೋ ಕಪ್ಪು ಅಂತಂದರೆ ಒಂದು ಹಾಫ್ ಕಪ್ ತೊಗೊಂಡ್ರೆ ಸಾಕು. ಸೊ ಆಗುತ್ತೆ ಮಗುಗೆ. ಇಲ್ಲ ನಾನು 40 ತಿಂಗ್ಳಿಗೆ ಒಂದ್ಸಲಿ ಸರಿ ಪೌಡರ್ನ ಮಾಡೋದ್ರಿಂದ ನಂಗೆ ಇಷ್ಟು ಸಾಕು. ಇಲ್ಲ ನಾವು 2 ತಿಂಗಳು 3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊತೀವಿ ಸರಿ ಪೌಡರ್ ಅನ್ನಂಗೆ ಇದು ಡಬಲ್ ನೀವು ಬೇಕಾದರೆ ಮಾಡ್ಕೊಳ್ಬೋದು. ಸೊ ಇದು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೀರೇನು ಹಾಕೋ ಹೋಗಿಲ್ಲ, ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ನೀರೇನು ಹಾಕ್ದೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು ಹೆಂಗೆ ಬಂದಿದೆ ಅಂತ. ನೋಡಿ ಪೌಡರ್, ವಾವ್, ನಿಜ ಹೇಳ್ತೀನಿ ಪೌಡರ್ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡಿ ನೀವೇ. ಅಂದರೆ ಇದರಲ್ಲಿ ಏನು ಅಂದರೆ ಬಾದಾಮಿ ಹಾಕಿರ್ತೀವಲ್ಲ, ಬಾದಾಮಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಆಯಿಲ್ ಕಂಟೆಂಟ್ ಆಗಿರುತ್ತಲ್ವ ಬಾದಾಮಿ. ಸೊ ಅದರಿಂದ ಒಂದು ಸ್ವಲ್ಪ ಏನು ಅಲ್ಲಲ್ಲಿ ಗಂಟು ಥರ ಏನು ಬಾದಾಮಿ ಇರೋದ್ರಿಂದ ಒಂದು ಸ್ವಲ್ಪ ಗಂಟು ಥರ ಪೌಡರೆಲ್ಲ ಆ ಥರ ಆಗಿರುತ್ತೆ. ಸೊ ನಾವು ಅದನ್ನು ಒಂದು ತಟ್ಟೆಗೋ ಅಥವಾ ಒಂದು ಬೌಲ್ಗೋ ಹಾಕ್ಕೊಂಡು ಏನು ಗಂಟು ಥರ ಇರುತ್ತೆ, ಸೊ ಅದನ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಬೇಕು. ರಿಮೂವ್ ಮಾಡಿಕೊಂಡು ಏನು ಪೂರ್ತಿ ಪೌಡರ್ನ ಉದುರಾಗೋ ಥರ ಮಾಡ್ಕೊಳ್ಬೇಕು. ಸೊ ನೋಡಿ ಯಾವ ಥರ ಇದೆ ಪೌಡರ್ ಅನ್ನೋದು. ಇವಾಗ ನಾನು ಮಿಕ್ಸಿಗೆ ಹಾಕಿದ್ದೀನಿ. ಸೊ ನೋಡಿ ಯಾವ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ ಕೇಸ್ ನಿಮಗೆ ಬೇಕಾದರೆ ಇದಕ್ಕೆ ಮೆಣಸನ್ನ ಸ್ಕಿಪ್ ಮಾಡಿಕೊಂಡು, ಮೆಣಸು ನಾನು ನಾರ್ಮಲಾಗಿ ಹಾಕಿದ್ದೀನಿ. ಬೇಕಾದ್ರೆ ನೀವು ಮೆಣಸು ಡೈಜೆಷನ್ಗಂತ ಒಂದು ಸ್ವಲ್ಪ ನಾನು ಹಾಕಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಇದಕ್ಕೆ ಬೇಕಾದ್ರೆ ಬೆಲ್ಲ ಸೇರಿಸ್ಕೊಂಡು ಪೌಡರ್ನ ಸ್ಟೋರ್ ಮಾಡಿಕೊಂಡು ಮಕ್ಕಳಿಗೆ ಬೆಳಗ್ಗೆ ಎದ್ದಾಗ ಒಂದೊಂದು ಸ್ಪೂನ್ನ ತಿನ್ನಿಸ್ಬೋದು. ತುಂಬ ಅಂದರೆ ತುಂಬಾ ಮೆಮೊರಿ ಪವರ್ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ. ಸೊ ನಾನು ಬೆಲ್ಲ ಹಾಕಿಲ್ಲ, ಇದು ನಾನು ಸರಿ ಪೌಡರ್ಗೆ ಮಾಡ್ಕೊತಾರೋದ್ರಿಂದ ಸೊ ನಾನು ಬೆಲ್ಲ ಹಾಕಿಲ್ಲ, ಮೆಣಸನ್ನ ಹಾಕಿದ್ದೀನಿ. ಸೊ ನೋಡ್ತಿರ್ಬೋದು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಏನಾದರೂ ಗಂಟು ಏನಾದರೂ ಇದ್ದರೆ ಕ್ಲೀನಾಗಿ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇರೋದು. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಆ ಥರ ಒಂದೊಂದು ಸ್ಪೂನ್ ತಿನ್ಸೋ ಥರ ಹೇಳಿದ್ನಲ್ಲ, ಆ ಥರ ಏನಾದರೂ ಬೇಕು, ನನಗೆ ಸರಿ ಪೌಡರ್ ಮಿಕ್ಸ್ಚರ್ ಬೇಡ ಅಂತ ಹೇಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಬೇಕಾದ್ರೆ ಅದನ್ನು ಕೂಡ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಸೊ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಡೈಲಿ ಒಂದು ವರ್ಷದ ಒಳಗಡೆ ಮಗುಗಾದರೆ ಒಂದು ಹಾಫ್ ಸ್ಪೂನ್ ಕೊಟ್ಟರೆ ಸಾಕು. 1 ವರ್ಷದ ಮೇಲೆ ಮಗುಗಾದರೆ ಒಂದೊಂದು ಸ್ಪೂನ್ ಡೈಲಿ ಮಾರ್ನಿಂಗ್ ಅಥವಾ ಮಧ್ಯಾಹ್ನ ತಿನ್ನಿಸಿದ್ರೆ ಸಾಕು. ಮಗುಗೆ ತುಂಬ ಹೊಟ್ಟೆ ಅಷ್ಟು ಜಾಸ್ತಿ ಆಗುತ್ತೆ. ಮಗುಗೆ ಮೆಣಸು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಅದರಿಂದ ಏನೇ ಲಿಮಿಟಾಗಿ ಚಿಕ್ಕದಾಗಿ ನೋಡಿಕೊಂಡು ಏನು ಮೆಣಸು ಅನ್ನೋದನ್ನು ನೀವೆಲ್ಲ ಯೂಸ್ ಮಾಡ್ತಾ ಹೋಗಿ. ಸೊ ನೋಡ್ತಿರ್ಬೋದು ಇವಾಗ ಏನು
ಕೈನ ಯಾವುದೇ ಕಾರಣಕ್ಕೂ ವೆಟ್ ಮಾಡ್ಕೊಳ್ಬೇಡಿ. ತೇವ ಮಾಡ್ಕೊಳ್ದಿರೇ ಎಲ್ಲ ಕ್ಲೀನಾಗಿ ಗಂಟು ಏನಾದರೂ ಇದೆ ಕ್ಲೀನಾಗಿ ಗಂಟನ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಸೊ ಯಾಕಂದ್ರೆ ನಾನು ಹೇಳಿದ್ದೀನಲ್ವ ಬಾದಾಮ್ ಹಾಕೋದ್ರಿಂದ ಸೊ ಆ ಥರ ಎಲ್ಲ ಗಂಟು ಹಾಗೆ ಇರುತ್ತೆ. ಸೊ ಅದನ್ನೆಲ್ಲ ನಿಧಾನವಾಗಿ ರಿಮೂವ್ ಮಾಡ್ಕೊಳ್ಳೋಣ. ಸೊ ಈ ಥರ ನಿಧಾನವಾಗಿ ರಿಮೂವ್ ಮಾಡ್ಕೊಳ್ಳಿ. ಇದು ನಾವು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ಇನ್ ಕೇಸ್ ಇದಕ್ಕೆ ನೀವು ಸ್ವಲ್ಪ ಇನ್ನೂ ಒಂದು ಟಿಪ್ ಹೇಳ್ಕೊಡ್ತೀನಿ. ಇದೇ ಪೌಡರ್ಗೆ ಮೆಣಸನ್ನ ಕಡಿಮೆ ಮಾಡಿ, ತೊಗರಿಬೇಳೆನ ಹೆಸರು ಬೇಳೆನ ಸ್ಕಿಪ್ ಮಾಡಿ, ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಒಣಕೊಬ್ಬರಿ ಹಾಕಿಬಿಟ್ಟು ಅದು ಹನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಕಾದರೆ ಬ್ರೆಡ್ಗೆ ಹಾಕ್ಕೊಂಡು ತಿನ್ಬೋದು, ಜಾಮ್ ಥರ. ನಿಜ ಹೇಳ್ತೀನಿ, ಅಲ್ಟಿಮೇಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನು ಈ ಸರಿ ಯಾವಾಗಾದರೂ ಮಾಡಿದಾಗ ನಿಜ ಅದನ್ನು ಕೂಡ ರೆಸಿಪಿನ ಶೂಟ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡಿ ನೀವು ಕೂಡ. ಸೊ ನೋಡ್ತಿರ್ಬೋದು ನಾನು ಇಲ್ಲಿ ಇಷ್ಟು ಕ್ವಾಂಟಿಟಿಯಲ್ಲಿ ಹಸಿಟ್ಟನ್ನ ತೊಗೊಂಡಿದ್ದೀನಿ, ರಾಗಿ ಹಸಿಟ್ಟನ್ನ. ನಾವೇನು ಮುದ್ದೆ ಮಾಡ್ತೀವಿ ಹಸಿಟ್ಟು, ಆ ಹಸಿಟ್ಟನ್ನ ನಾನು ಮತ್ತೆ ಒಂದು ತೆಳ್ಳಗಿರೋ ದುಪ್ಪಟ್ಟದಲ್ಲಿ ಮತ್ತೆ ನಾನು ಜಲ್ಡಿ ಮಾಡ್ಕೊಂಡಿದ್ದೀನಿ. ಈ ಹಸಿಟ್ಟು ನಾನು ಅದೇ ಹಸಿಟ್ಟನ್ನ ಯೂಸ್ ಮಾಡಿಲ್ಲ. ಅದರಲ್ಲಿ ಜಲ್ಡಿ ಮಾಡ್ಕೊಂಡಾಗ ಏನು ತುಂಬ ತೆಳ್ಳದ್ದು ಬರುತ್ತೋ ಅದನ್ನು ನಾನು ಸರಿಯಾಗಿ ಯೂಸ್ ಮಾಡ್ತಿದ್ದೀನಿ. ಸೊ ಅದ್ರಾಗೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆ ಇದೆಲ್ಲ ಕಾಳುಗಳದ್ದು ಎಲ್ಲನೂ. ಸೊ ಆ ಮಿಕ್ಸರ್ನ ಪೂರ್ತಿಯಾಗಿ ಸೇರಿಸ್ತೀನಿ. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಈ ಮಿಕ್ಸರ್ ಸರಿ ಹೋಗುತ್ತೆ. ಸೊ ಆ ಥರ ಕ್ವಾಂಟಿಟಿನ ಮ್ಯಾಚ್ ಆಗೋ ಥರ ನೋಡಿಕೊಂಡು ತಗೊಳ್ಳಿ. ಮಗು ಕೂಡ ಏನೇನು ಸೇರಬೇಕೋ ಒಂದು ಊಟದಲ್ಲಿ ಎಲ್ಲ ಕೂಡ ನಾರ್ಮಲ್ಲಾಗಿ ಕ್ಲೀನಾಗಿ ಎಲ್ಲ ರೀತಿಯಲ್ಲಿ ಡಿವೈಡ್ ಆಗಿ ಸೇರುತ್ತೆ. ಇಲ್ಲಾಂದರೆ ನೀವು ಒಂದು ಜಾಸ್ತಿ ಮಾಡಿ ಒಂದು ಕಡಿಮೆ ಮಾಡಬೇಡಿ, ಎಲ್ಲ ಕರೆಕ್ಟಾಗಿ ಸೇರೋ ಥರ ಮಗುಗೆ ಮಾಡಿ. ಸೊ ನೋಡಿ ಈ ಥರ ನಾನು ಒಂದು ಸ್ವಲ್ಪ ನಾನೇನು ರಾಗಿ ಏನು ತೊಗೊಂಡಿದ್ದೀನೋ ಹಸಿಟ್ಟು, ಅದು ಸ್ವಲ್ಪ ನಂದು ಬಾಕ್ಸ್ ದೊಡ್ಡದಿರೋದ್ರಿಂದ ನಾನು ಅದರಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಇನ್ ಕೇಸ್ ಏನಾದರೂ ಮಿಕ್ಸ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಏನೂ ಇಲ್ಲ, ಈಸಿ ವೇಯಲ್ಲಿ ಒಂದು ಅಗಲ ತಟ್ಟೆಗೋ ಅಥವಾ ಒಂದು ದೊಡ್ಡದು ಬಟ್ಲು ಏನಾದರೂ ಬರುತ್ತಲ್ಲ, ಸೊ ಆ ಬಟ್ಲಿಗೆ ಹಾಕ್ಕೊಂಡು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿ ಈ ಸರಿ ಪೌಡರ್ಗೆ ಹಾಕಿದಾಗ ಇನ್ನೂ ಸ್ವಲ್ಪ ಗಂಟು ಕಟ್ಕೊಂಡ್ಬಿಡುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿದಾಗ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ನಾನಿಲ್ಲಿ ಸ್ಪೂನೇ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಬೇಕಾದರೆ ಕೈನ ಮಾತ್ರ ಯಾವುದೇ ಕಾರಣಕ್ಕೂ ಒದ್ದೆ ಮಾಡ್ಕೊಬೇಡಿ. ಒದ್ದೆ ಮಾಡ್ಕೊಳ್ದಿರೇ ನೀವು ಕ್ಲೀನಾಗಿ ಏನಾದರೂ ಗಂಟಿದ್ದರೆ ಕ್ಲೀನಾಗಿ ಬಿಡಿಸ್ಕೊಳ್ಳಿ. ಸೊ ಈ ಥರ ಸರಿ ಪೌಡರ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಡಿ ಮಕ್ಕಳಿಗೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಮಕ್ಕಳಿಗೆ ಉಪ್ಪನ್ನು ಹಾಕಿ, ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ನಮ್ಗೆ ಹಾಕ್ಕೊತೀವಲ್ಲ, ಸೊ ಆ ರೀತಿಯಲ್ಲಿ ಹಾಕಬೇಡಿ. ನಾನು ಜಸ್ಟ್ ಎಲ್ಲೋ ಒಂದು ಕಡೆ ಅವನಿಗೆ ಸಾಲ್ಟ್ ಇದೆ ಅಂತ ಒಂದು ಕಡೆ ಎಲ್ಲೋ 1% ಅಷ್ಟು ಅನಿಸ್ಬೇಕಷ್ಟೆ. ಸೊ ಅಷ್ಟು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಸಕ್ಕರೆ ಇದೆಲ್ಲ ಮಕ್ಕಳಿಗೆ ಅಷ್ಟು ಹೆಲ್ತಿ ಎಲ್ಲ ಕೊಡೋದು. ಸೊ ಅದಕ್ಕೆ ನಾನು ಅದನ್ನೆಲ್ಲ ಕೊಡೋದಿಲ್ಲ, ಅವಾಯ್ಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ನಾನು ಲೈಟಾಗಿ ಹಾಕ್ಕೊಳ್ತಿರೋದೇನೆಂದರೆ ಮೆಣಸು ಹಾಕಿರೋದ್ರಿಂದ ಅವ್ನಿಗೆ ಸ್ವಲ್ಪ ಹೊಟ್ಟೆಯಲ್ಲಿ ಹಸಿವು ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಅದರಿಂದ ಅವ್ನಿಗೆ ಸಪ್ಪೆ ಅನಿಸ್ಬಾರ್ದು ಅವ್ನು ತಿನ್ನಬೇಕಾದ್ರೆ. ಅವ್ನಿಗೂ ಸ್ವಲ್ಪ ನಾಲ್ಗೆಗೆ ರುಚಿ ಸಿಗಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ದಯವಿಟ್ಟು ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಾಲ್ಟ್ ಮತ್ತು ಶುಗರ್ನ ಯಾರೂ ಮಕ್ಕಳಿಗೆ ಯೂಸ್ ಮಾಡಬೇಡಿ. ಮಕ್ಕಳಿಗೆ ಇವಾಗಿಂದ ಶುಗರಲ್ಲಿ ಮಾಡಿರೋಂಥ ಸ್ವೀಟ್ಸ್ ಕೊಡೋದಾಗಿರ್ಬೋದು, ಅದೆಲ್ಲ ಏನೂ ಮಾಡಬೇಡಿ. ಅದು ಮಕ್ಕಳಿಗೆ ನಿಜ ಹೆಲ್ತಿಗೆ ತುಂಬ ಕೆಟ್ಟದ್ದು ಅದೆಲ್ಲ ಹೇಳಬೇಕು ಅಂತಂದರೆ. ಸೊ ಏನಾದರೂ ಮಕ್ಕಳಿಗೆ ಒಂದೇ ಥರ ನನ್ನ ಮಗನಿಗೆ ಏನಂದರೆ ಸರಿನಾ ಒಂದು ಟೈಮ್ ಪ್ರಿಫೇರ್ ಮಾಡಿ ಇನ್ನೊಂದು ಟೈಮ್ ನಾನು ರೈಸ್ನ ಕೊಡ್ತಿದ್ದೆ. ರೈಸಲ್ಲಿ ಏನಾದರೂ ಕಿಚಡಿ ಆ ಥರ ಎಲ್ಲ ಮಾಡ್ಕೊಡ್ತಿದ್ದೆ. ಬಟ್ ಅವ್ನು ರೈಸ್ ತಿಂತಾನೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು 2-3 ಸಲ ಟ್ರೈ ಮಾಡಿದಾಗ ರೈಸ್ ತಿನ್ನಲ್ಲ ಅಂತ ಗೊತ್ತಾದ ಮೇಲೆ ನಾನು ಆ ರೈಸ್ನ ಕೂಡ ಸ್ಕಿಪ್ ಮಾಡಿದ್ದೀನಿ. ಈಗ ಒಂದು ಟೈಮ್ ಏನಾದ್ರೂ ಅವ್ನಿಗೆ ಈ ಥರ ದೋಸೆ ಹಿಟ್ಟಿದ್ರೆ, ಯಾಕಂದ್ರೆ ನಾನು ದೋಸೆ ಹಿಟ್ಟಿಗೆಲ್ಲ ಸೋಡಾ ಯೂಸ್ ಮಾಡೋದಿಲ್ವಲ್ಲ, ಸೊ ಆ ಥರ ಏನಾದರೂ ಚೆಂದಾಗಿ ದೋಸೆ ಹಾಕ್ಕೊಡೋದು, ಇಡ್ಲಿ ಮಾಡ್ಕೊಡೋದು ಆ ಥರ ಮಾಡ್ಕೊಡ್ತೀನಿ. ಇನ್ನೊಂದು ಟೈಮಲ್ಲ 2 ಟೈಮ್ ಮಾರ್ನಿಂಗು ಮತ್ತು ನೈಟು 2 ಟೈಮು ಇವನಿಗೆ ಸರಿನೇ ಕೊಡ್ತೀನಿ. ಸರಿನೇ ಚೆನ್ನಾಗಿ ತಿಂತಿದ್ದಾನೆ. ಸೊ ಅದಕ್ಕೆ ಸರಿ ತಿನ್ನೋದ್ರಿಂದ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅವ್ನಿಗೆ ಒಂದೇ ಥರ ತಿನ್ನಿಸೋದ್ರಿಂದ ಅವ್ನಿಗೂ ಕೂಡ ಬೋರ್ ಆಗುತ್ತೆ ಅಂತೇಳಿ ಈ ಥರ ಟೇಸ್ಟ್ ಚೇಂಜ್ ಮಾಡ್ತಿರ್ತೀನಿ ಸರಿ ಪೌಡರ್ದು. ಸೊ ನಾನು ಮಾಡ್ಕೊಳ್ಳೋದು 1 ತಿಂಗಳಿಗೆ ಒಂದು ಸಲ ಮಾಡ್ಕೊಳ್ಳೋದ್ರಿಂದ 1 ತಿಂಗಳಿಗೆ ಕರೆಕ್ಟಾಗಿ ಟೇಸ್ಟ್ ಚೇಂಜ್ ಆಗ್ತಿರುತ್ತೆ ಅವ್ನಿಗೂ ಕೂಡ. ಅದಕ್ಕೆ ಅವ್ನು ಇಷ್ಟಪಟ್ಟು ತಿಂತಾನೆ.
ಸೊ ನಾನು ಏನು ಮಾಡ್ಕೊಂಡಿದ್ದೆ ಪೌಡರ್ನ, ಸೊ ಅದನ್ನ ನಿಮ್ಗೆ ಸರಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ ನಮ್ಮ ಮಗುಗೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿ 2 ಸ್ಪೂನ್ ಸರಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅವಾಗೇ ಮಿಕ್ಸಿ ಮಾಡಿದ್ದೆ ಅಲ್ವಾ, ಸೊ ಅದರಲ್ಲಿ ಇನ್ನು ಸ್ವಲ್ಪ ಪೌಡ್ರ್ ಇತ್ತು. ಸೊ ಅದರಲ್ಲೇ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು. ಏನಂದರೆ ಇನ್ ಕೇಸ್ ಏನಾದರೂ ನಿಮಗೆ ನಾವು ಸರಿ ಪೌಡರಲ್ಲಿ ಮಿಕ್ಸ್ ಮಾಡಿದೆ ಏನಾದರೂ ಸಣ್ಣ ಸಣ್ಣ ಗಂಟಿದ್ದಾದರೆ ಇನ್ನು ನಾವು ಸರಿ ಮಾಡ್ತೀವಿ ಅನ್ನೋ 15 ಮಿನಿಟ್ಸ್ ಮುಂಚೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನ್ಸ್ ಹಾಕ್ಕೊಂಡಿರ್ತೀರಲ್ಲ ಸರಿ ಪೌಡರ್, ನೀರು ಹಾಕ್ಬಿಟ್ಟು ಬಿಟ್ಬಿಡಿ. ಆಮೇಲೆ ನೀವು ಸರಿ ಮಾಡ್ಕೊಳ್ಳಿ. ಅಂದರೆ ನೆನೆ ಹಾಕ್ಬಿಡಿ ಪೌಡರ್ನ. ಆವಾಗ ಏನೇ ಗಂಟಿದ್ರು ಎಲ್ಲ ಕ್ಲೀನಾಗಿ ರಿಮೂವ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು, ನಾನು ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸರಿ ಪಾತ್ರೆನ ಇದ್ರ ಮೇಲೆ ಹೆಗ್ದಾಗ ನಾನು ಕಂಟಿನ್ಯೂಸಾಗಿ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಅದರಿಂದ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬರಬೇಕು ಸರಿ. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಆ್ಯಕ್ಚುಲಿ ತುಪ್ಪ ಖಾಲಿ ಆಗಿಬಿಟ್ಟಿದೆ. ತುಪ್ಪ ನೋಡ್ಕೊಂಡೇ ಇಲ್ಲ ನಾನು. ಸೊ ನೀವು ತುಪ್ಪ ಹಾಕಿ ತಿನ್ನಿಸಿ. ತುಂಬ ಅಂದರೆ ನಮಗೆ ಫಸ್ಟ್ ಆಫ್ ಆಲ್ ತುಪ್ಪ ಹಾಕಿದ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸರಿ ಅಂತ. ಸಖತ್ತಾಗಿ ಬಂದಿದೆ, ನಿಜ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಕೂಡ. ಸೊ ನೋಡಿ ನೀವೇ ಹೆಂಗೆ ಬಂದಿದೆ ಅಂತ. ನಾನು ಕ್ಲೀನಾಗಿ ನಾನು ಮಾಡಿರೋ ಪೌಡರ್ನಲ್ಲೇ ಸರಿ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ. ಸೊ ನಾನೇನು ನಿಮ್ಗೆ ಮಾಡ್ಕೊಳ್ಳಿ ತಿನ್ನಿಸ್ಕೊಳ್ಳಿ ಅಂತ ನಾನು ಯಾವುದೂ ಹೇಳ್ತಿಲ್ಲ. ನಿಮ್ಮ ಮುಂದೆನೇ ಮಾಡಿ ತಿನ್ನಿಸ್ತಿದ್ದೀನಿ ನೋಡಿ. ಮಗು ಕೂಡ ತಿನ್ನಿಸ್ತಿದ್ದೀನಿ. ಅವ್ನಿಗೆ ಎಷ್ಟು ಚೆನ್ನಾಗಿ ತಿಂತಾನಂತಂದರೆ ಬೇಡ ಅಂತ ಅನ್ನೋದು ಉಗಿಯೋದಾಗಲಿ ಏನೂ ಮಾಡೋದಿಲ್ಲ, ಕ್ಲೀನಾಗಿ ತಿಂತಾನೆ ನೋಡಿ. ಸೊ ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊತಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗಿದೆ ಅನಿಸಿದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ನಿಮ್ಗೆ ಆಮೇಲೆ ಮತ್ತೆ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.